ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಮುರುಗೇಂದ್ರ ಶಿವಳ ಸ್ಮರಿಸುತ್ತಾ, ಮರಳಸಿದ್ಧ ಶಿವಳ ಸ್ಮರಿಸುತ್ತಾ, ಈ ಊರಿನ ದೇವತೆ ಸಿದ್ದೇಶ್ವರರ ಸ್ಮರಿಸುತ್ತಾ, ನಾಳೆ ಬುಧವಾರ 10ನೇ ತಾರೀಕು ಮುಂಜಾನೆ 8 ಗಂಟೆಯಿಂದ ಸಂಜೆ 6ರವರೆಗೆ ನಾಳೆ ಎಲ್ಲ ಬಂದೈತಿ. ಎಲ್ಲ ಅತನಿ ಗಣ್ಯಮಾನ್ಯರೇ, ವ್ಯಾಪಾರಿಗಳು, ರೈತರೇ, ಎಲ್ಲ ನೌಕರಿಸ್ತರೇ, ನಮ್ಮ ಅತನಿಯ ತಾಲೂಕಿಗೋಸ್ಕರ ಎಲ್ಲರೂ ಕೈ ಜೋಡಿಸಿ ನಮ್ಮ ಅತನಿಯನ್ನು ಯಾವುದೇ ಕಾರಣಕ್ಕದು ನಾವು ಅತನಿ ಜಿಲ್ಲಾ ಆಗಬೇಕಂತೇಳಿ ಯಾವುದೂ ಬಿಟ್ಟು ಕೊಡೋಂಗಿಲ್ಲ. ಅಕಸ್ಮಾತ್ ನಾವು ಬಿಟ್ಟು ಕೊಟ್ಟರೆ ನಾವು ಬಿಜಾಪುರಕ್ಕೆ ಹೋಗ್ತೀವಿ ಅಂತ ಹೇಳ್ತೇವೆ. ಎಲ್ಲ ಮಾನ್ಯಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯಗಳಿಗೆ. ಯಾಕಂದರೆ ಈಗ ಬೆಳಗಾವಿಗೆ ಬಂದಿರೆ ಒಂದು ದಿವ್ಸ ಬಂದು ನಮ್ಮ ಅತನಿ ನೋಡ್ಕೊಂಡು ಹೋಗ್ರಿ. ನಾವು ಅತನಿ ನೋಡ್ಕೊಂಡು ಹೋಗ್ರಿ, ಅತನಿ ಜಿಲ್ಲಾ ಹೆಂಗೆ ಗೊತ್ತಾಗತ್ತೆ ಅನ್ನೋದು ಎಲ್ಲ ನಮ್ಮ ಅತನಿ ಏನು ಬೇಕಾದ ಸೌಲಭ್ಯ. ಎಷ್ಟೋ ಹಳ್ಳಿಗಳದ ನಮ್ಮ ಅತನಿಗೆ. ಇಂಥ ಅತನಿಯನ್ನು ಜಿಲ್ಲೆ ಆಗಲೇಬೇಕು. ನಾವು ಆಗೋ ತನಕ ನಾವು ಸತ್ಯಾಗ್ರಹ ಮಾಡ್ತೇವೆ. ಮತ್ತು ಯಾವುದೇ ಕಾರಣಕ್ಕೂ ನಾವು ಅತನಿಯನ್ನು ಬಿಟ್ಟು ಕೊಡೋಂಗಿಲ್ಲ. ಅಕಸ್ಮಾತ್ ನಾವು ಬಿಟ್ಟು ಕೊಟ್ಟರೆ ನಾವು ಬಿಜಾಪುರಕ್ಕೆ ಹೋಗ್ತೀವಿ. ಸ್ಥಳ ನೇರವಾಗಿ ಹೇಳ್ತೇವೆ. ಯಾವುದೇ ಕಾರಣಕ್ಕಾಗಿ ನಾವು ಬಿಜಾಪುರಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ನಿಮಗೆ. ಯಾಕಂದರೆ ಬೆಳಗಾವಿ ಎಷ್ಟು 72, 3-4 ತಾಸು ಆಕತಿ. ಬಡ್ರಿಗೆ ಹೋಗ್ಬೇಕಾದ್ರೆ 400-500 ರೂಪಾಯಿ ಹೋಗಕ್ಕೆ ಬರೋಕ್ಕೆ, ಹೊಳ್ಳಿ ಬರೋಕ್ಕೆ ಬಸ್ ಇರೋಂಗಿಲ್ಲ, ವಸ್ತಿ ಇರೋಕ್ಕೆ ವ್ಯವಸ್ಥೆ ಇರೋಂಗಿಲ್ಲ. ಅಂಥ ಮಾನ್ಯಗಳು ಇವನೇ ಎಲ್ಲ ದೊಡ್ಡವ್ರ ಸಾಹುಕಾರ, ದೊಡ್ಡವ್ರ ಮಂತ್ರಿಗಳ ಕಾರ್ ಗಾಡಿ ಇರ್ತಾ ಹೋಗ್ಬೇಕು. ರೈತರು ಎಲ್ಲಿ ಹೋಗಬೇಕು? ಅಂಥ ರೈತರಿಗೋಸ್ಕರ ನಾವೆಲ್ಲ ಇವು ಅತನಿಯ ತಾಲೂಕಿನ ಎಲ್ಲ ಗಣ್ಯಮಾನ್ಯರು, ರೈತರು, ಬಂಧು ಬಳಗ ಎಲ್ಲ ಅತಿ ನಮ್ಮ ಹೆಚ್ಚಿನದ ನಾಳೆ ಭಾಗಿಯಾಗಿ ಆ ಅತನಿಯನ್ನು ಜಿಲ್ಲೆ ಆಗಬೇಕಂತೇಳಿ ಎಲ್ಲರಿಗೆ ಮಾನ್ಯದಿಂದ ಕೈ ಜೋಡಿಸಿ ಭಕ್ತಿಪೂರ್ವಕವಾಗಿ ಬಸವಾದಿ ಪ್ರಮತ್ತರು ಶಿವಳ ಸಾಕ್ಷಿಯಾಗಿ ನಿಮ್ಮೆಲ್ಲರ ಭಕ್ತಿಪೂರ್ವಕವಾಗಿ ಶರಣಾರ್ಥಿ.